ನಾರ್ಮಲ್ ಡೆಲಿವರಿ ಅಂದ್ರೆ ವೆಜೈನಲ್ ಡೆಲಿವರಿ ಟೈಮಲ್ಲಿ ಇನ್ನೇನೋ ಮಗು ಡೆಲಿವರಿ ಆಗ್ಬೇಕು ಅನ್ನೋ ಟೈಮಲ್ಲಿ ಒಂದು ಸಣ್ಣ ಕಟ್ ಅಥವಾ ಸಣ್ಣ ಇನ್ಸಿಷನ್ ಕೊಡ್ತಾರೆ ನಿಮ್ಮ ವೆಜೈನಾ ಮತ್ತೆ ಪೆರಿನಿಯಂ ಭಾಗದಲ್ಲಿ. ಫೈನ್, ಇದನ್ನ ನಾವು ಎಪಿಸಿಯೋಟಮಿ ವೂಂಡ್ ಅಥವಾ ಎಪಿಸಿಯೋಟಮಿ ಸ್ಯೂಚರಿಂಗ್ ಅಂತ ಹೇಳ್ತೀವಿ. ಇದನ್ನ ಯಾರ್ಯಾರಿಗೆ ಕೊಡ್ತಾರೆ? ಫಸ್ಟ್ ಟೈಮ್ ಪ್ರೆಗ್ನೆನ್ಸಿಯಲ್ಲಿ, ಫಸ್ಟ್ ಟೈಮ್ ಡೆಲಿವರಿ ಆಗೋರಿಗೆ, ಮೋಸ್ಟ್ ಆಫ್ ದ ವಿಮೆನ್ಗೆ ಕೊಡ್ಬೇಕಾಗಿ ಬರುತ್ತೆ. ಇದನ್ನ ಯಾಕೆ ಕೊಡ್ತಾರೆ ಅಂತಂದ್ರೆ, ಈಗ ನೋಡಿ, 2.5 ಇಂದ 3.5 kg ಇರುವಂತಹ ಮಗು ಅಂದ್ರೆ ಅದರ ತಲೆ ಏನಿಲ್ಲ ಅಂತಂದ್ರೆ 9 ರಿಂದ 10 ಸೆಂಟಿಮೀಟರ್ ಇರುತ್ತೆ. ಈ 9 ರಿಂದ 10 ಸೆಂಟಿಮೀಟರ್ ಇರುವಂತಹ ಮಗುವಿನ ತಲೆ ತಾಯಿಯ ಯೋನಿ ಮುಖಾಂತರ ಹೊರಗಡೆ ಬರಬೇಕು. ಈಗ ಹೊರಗಡೆ ಬರುವ ಪ್ರಕ್ರಿಯೆಯಲ್ಲಿ ತಾಯಿಯ ಪೆರಿನಿಯಂ ತುಂಬಾ ರಿಜಿಡ್ ಆಗಿದ್ರೆ, ಅಂದ್ರೆ ತುಂಬಾ ಟೈಟ್ ಆಗಿ, ಲೂಸ್ ಇಲ್ಲ, ಲ್ಯಾಕ್ಸ್ ಇಲ್ಲ, ಮಗು ಹೊರಗಡೆ ಬರೋದಿಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಗ್ತಿದೆ, ಪ್ರಾಬ್ಲಮ್ ಆಗ್ತಿದೆ ಅನ್ನುವಾಗ ಈ ಎಪಿಸಿಯೋಟಮಿ ವೂಂಡ್ ನ ಕೊಡ್ತಾರೆ. ಇದ್ರ ಲೆಂತ್ ಎಷ್ಟಿರುತ್ತೆ ಅಂತ ಕೇಳಿದ್ರೆ ತುಂಬಾ ಜನ, ಮೇಡಮ್ ಎಷ್ಟು ವೂಂಡ್, ಎಷ್ಟು ಸ್ಯೂಚರ್ ಬೀಳ್ತು ಮೇಡಮ್, ಎಷ್ಟು ಹೊಲಿಗೆ ಬೀಳ್ತು ಅಂತ ಕೇಳ್ತಾರೆ. ಎಷ್ಟು ಹೊಲಿಗೆ ಬಿಟ್ಟು ಅಂತ ಒಂದು ಲೆಕ್ಕ ಬರೋದಿಲ್ಲ, ಬದಲಾಗಿ ಎಷ್ಟು ಸೆಂಟಿಮೀಟರ್ ಅಂತ ನಾವು ಹೇಳಬಹುದು. ಈಗ ಏನಿಲ್ಲ ಅಂತಂದ್ರು ಅದು ಒಂದು 2 to 5 ಸೆಂಟಿಮೀಟರ್ ಇರುತ್ತೆ. ಇನ್ ಕೇಸ್ ಮಗು ಸ್ವಲ್ಪ ಸಣ್ಣದಿದೆ ಅಥವಾ ನಿಮ್ದು 2ನೇ ಡೆಲಿವರಿ ಅಥವಾ 3ನೇ ಡೆಲಿವರಿ ಆಗಿದ್ರೆ ಎಪಿಸಿಯೋಟಮಿ ತುಂಬಾ ಸಣ್ಣದು, 1-2 ಸೆಂಟಿಮೀಟರ್ ಇರುತ್ತೆ. ಅದೇ ಇನ್ ಕೇಸ್ ಮಗು ಏನಾದ್ರೂ ದಪ್ಪಕ್ಕಿದ್ರೆ, 3 kg ಮೇಲಿದ್ರೆ, 3.5 kg ಇದ್ರೆ, ಅಥವಾ ನಿಮ್ಗೆ ಡೆಲಿವರಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿ ಯಾವುದೇ ರೀತಿಯಂತ ಇನ್ಸ್ಟ್ರೂಮೆಂಟಲ್ ಡೆಲಿವರೀಸ್, ಫಾರ್ ಎಕ್ಸಾಂಪಲ್ ವ್ಯಾಕ್ಯೂಮ್ ಡೆಲಿವರೀಸ್ ಆಗಿದ್ರೆ ಅಥವಾ ಫೋರ್ಸೆಪ್ಸ್ ಡೆಲಿವರೀಸ್ ಆ ರೀತಿ ಯೂಸ್ ಮಾಡಿದ್ರೆ ಆವಾಗ ನಿಮ್ಗೆ ಸ್ವಲ್ಪ ಇನ್ಸಿಷನ್ ಸ್ವಲ್ಪ ದೊಡ್ಡದಾಗಿ ಬರುತ್ತೆ, ಅಂದ್ರೆ 5 ಸೆಂಟಿಮೀಟರ್ ತನಕನು ಹೋಗಬಹುದು. ಓಕೆನಾ? ಈಗ ಒನ್ಸ್ ಮಗು ಡೆಲಿವರಿ ಆದ್ಮೇಲೆ, ಪ್ಲೆಸೆಂಟಾನು ತೆಗೆದ ಆದ್ಮೇಲೆ, ನಾವು ಈ ವೂಂಡ್ ನ, ಈ ಗಾಯನ 3 ಲೇಯರ್ಸ್ ಅಲ್ಲಿ ಸ್ಯೂಚರ್ ಮಾಡ್ಬಿಡ್ತೀವಿ. ಅಂದ್ರೆ ಒಳಗಡೆ ಯೋನಿನೂ ಸಹ ಸ್ಯೂಚರ್ ಮಾಡ್ತೀವಿ, ಅಲ್ಲದೆ ಹೊರಗಡೆ ಪೆರಿನಿಯಂ ಭಾಗದಲ್ಲಿ ಸ್ಕಿನ್ ನ ಕೂಡ ಸ್ಯೂಚರ್ ಮಾಡ್ತೀವಿ. ಇದಲ್ಲದೆ 2 ಮಧ್ಯ ಇರುವಂತಹ ಮಸಲ್ನು ಕೂಡ ಸ್ಯೂಚರ್ ಮಾಡ್ತೀವಿ. ಸೊ 3 ಲೇಯರ್ಸ್ ಅಲ್ಲಿ ಸ್ಯೂಚರ್ ಮಾಡ್ತೀವಿ. ಇದೇನೋ ಇದು ದೊಡ್ಡ ಹೊಲಿಗೆ ಏನೋ, ದೊಡ್ಡ ಗಾಯನೇನೋ ಅನ್ನೋಷ್ಟು ನೀವು ಹೆದರಿಕೆ ಪಡೋ ಅಷ್ಟಿಲ್ಲ. ಯಾಕೆ ಅಂತಂದ್ರೆ ಈಗ ಇನ್ ಕೇಸ್ ನಮ್ಗೆ 6 weeks ಬರ್ತಾರಲ್ಲ ನೋಡೋದಿಕ್ಕೆ, 2 weeks ಅಲ್ಲೇ ಇದು ಕಂಪ್ಲೀಟ್ ಆಗಿ ಗುಣ ಆಗ್ಬಿಟ್ಟಿರುತ್ತೆ. ಅದಲ್ದೇನೆ ಫಸ್ಟ್ ಟೈಮ್ ಸ್ಯೂಚರ್ ಹಾಕ್ಸ್ಕೊಂಡಿದ್ದ, ಫಸ್ಟ್ ಟೈಮ್ ಹೆರಿಗೆ ಟೈಮ್ ಅಲ್ಲಿ ನಾವು ಹಾಕಿರ್ತೀವಿ ಫಸ್ಟ್ ಸ್ಯೂಚರಿಂಗ್, ಮತ್ತೆ ನಾವು ಸೆಕೆಂಡ್ ಡೆಲಿವರಿ ಅಷ್ಟೊತ್ತಲ್ಲಿ ನೋಡೋದ್ರಲ್ಲಿ ಎಲ್ಲಿ ಬಿದ್ದಿದೆ ಅಂತಾನೆ ಗೊತ್ತಾಗೋದಿಲ್ಲ. ಆ ಸ್ಯೂಚರಿಂಗ್ ಅಷ್ಟು ಚೆನ್ನಾಗಿ ಹೀಲ್ ಆಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅಷ್ಟೇ ಇಲ್ಲ. ಓಕೆನಾ? ಇನ್ ಕೇಸ್ ನಿಮ್ಗೆ ಈ ರೀತಿಯಂತ ಒಂದು ಹೊಲಿಗೆ ಹಾಕಿದಾಗ ಹೇಗೆ ಕೇರ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ಯಾಕೆಂದ್ರೆ ಕೆಲವೊಂದ್ಸಲ ಇನ್ಫೆಕ್ಷನ್ಸ್ ಕೂಡ ಸಾಧ್ಯತೆಗಳಿರುತ್ತೆ. ಇನ್ಫೆಕ್ಷನ್ ಆಗದೆ ಇರೋಂಗೆ ಮತ್ತೆ ಈ ಹೊಲಿಗೆಗಳು ಬಿಚ್ಕೊಳ್ದೆ ಇರೋ ತರ ನೀವು ಯಾವ ರೀತಿಯಂತ ಒಂದು ಕೇರ್ ಅಥವಾ ನಿಗಾ ವಹಿಸ್ಬೇಕು ಅನ್ನೋದನ್ನ ನೋಡೋಣ. ಫೈನ್. ಈಗ ಮೊದಲನೇ ಸಲ ಡೆಲಿವರಿ ಆದ್ಮೇಲೆ ಸ್ಯೂಚರಿಂಗ್ ಹಾಕಿದ್ಮೇಲೆ ನೀವು 24 hours ಆದ್ಮೇಲೆ ಸಿಟ್ಸ್ ಬಾತಿಂಗ್ ನ ಸ್ಟಾರ್ಟ್ ಮಾಡ್ಬೇಕು. ಅಂತಂದ್ರೆ ಏನು? ಒಂದು ಅಗಲವಾದಂತಹ ಪಾತ್ರೆ ಅಥವಾ ಒಂದು ಬೇಸಿನ್ ತಕೊಂಡು ಇದ್ರಲ್ಲಿ ನೀವು ಉಗುರು ಬೆಚ್ಚಗಿರುವಂತ ಅಷ್ಟನ್ನ ನೀರನ್ನ ಹಾಕ್ಬೇಕು. ಎಷ್ಟ್ರ ಮಟ್ಟಿಗೆ ನೀರ್ ಹಾಕ್ಬೇಕು ಅಂತಂದ್ರೆ, ನಿಮ್ಮ ಪೆರಿನಿಯಂ ಸ್ವಲ್ಪ ಕವರ್ ಆಗೋ ಅಷ್ಟಲ್ಲಿ ಅಥವಾ ಮುಳುಗೋ ಅಷ್ಟು ಲೆವೆಲ್ಗಾದ್ರೂ ನೀರ್ ಇರ್ಬೇಕು. ಈ ನೀರಿಗೆ ನೀವು ಉಪ್ಪನ್ನು ಕೂಡ ಆಡ್ ಮಾಡ್ಕೋಬಹುದು, ಬೇಕಂತಂದ್ರೆ ಡೆಟಾಲ್ನು ಕೂಡ ಆಡ್ ಮಾಡ್ಕೋಬಹುದು. ಈಗ ಈ ಆಡ್ ಮಾಡಿದಂತ ನೀರಿಗೆ ಕನಿಷ್ಠ ಪಕ್ಷ ಒಂದು 10 ರಿಂದ 15 ನಿಮಿಷ ಕೂತ್ಕೋಬೇಕು. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ, ಒಂದು ದಿನಕ್ಕೆ 2-3 ಸಲನಾದ್ರೂ ಈ ರೀತಿ ಮಾಡಿ. ಈ ರೀತಿ ಮಾಡೋದ್ರಿಂದ ಅದಕ್ಕೆ ಗಾಯಕ್ಕೆ ಹೆಚ್ಚು ರಕ್ತ ಸಂಚಲನ ಆಗುತ್ತೆ, ಜೊತೆಗೆ ನಿಮ್ಗೆ ನೋವಾಗೋದು ಸಹ ಕಮ್ಮಿ ಆಗುತ್ತೆ. ಓಕೆ? ಅದಲ್ಲದೇ ಜೊತೆಗೆ ನಿಮ್ಗೆ ಒಂದು ಆಯಿಂಟ್ಮೆಂಟ್ ಕೊಟ್ಟಿರ್ತಾರೆ. ಅದನ್ನ ನೀವು ಯೂರಿನ್ ಪಾಸ್ ಮಾಡಾದ್ಮೇಲೆ ಅಥವಾ ಮೋಷನ್ ಪಾಸ್ ಮಾಡಾದ್ಮೇಲೆ ಬೆಳಿಗ್ಗೆ ಮತ್ತೆ ನೈಟ್ ನೀಟಾಗಿ ಒರೆಸ್ಕೊಂಡು ಇದನ್ನ ಅಪ್ಲೈ ಮಾಡಿ. ಜೊತೆಗೆ ಒಂದು 3 to 5 days ಆಂಟಿಬಯೋಟಿಕ್ಸ್ ಕೂಡ ಕೊಟ್ಟಿರ್ತಾರೆ. ಅದನ್ನು ಸಹ ನೀವು ಮರಿದೇ ತಗೋಬೇಕು. ತಗೊಳ್ಳೋದ್ರಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಕೂಡ ಕಮ್ಮಿ ಆಗುತ್ತೆ. ಅಲ್ಲದೆ ಕೆಲವೊಬ್ಬರಿಗೆ ಚಕ್ಕಳ ಮಟ್ಟೆ ಕಾಲು ಹಾಕೊಂಡು ಹಾಲು ಕುಡಿಸೋ ಅಭ್ಯಾಸ ಇರುತ್ತೆ. ಸೊ ಹಾಗಾಗಿ ದಯವಿಟ್ಟು ಚಕ್ಕಲ್ ಮಟ್ಟಿಗೆ ಕಾಲು ಹಾಕೊಳ್ಳೋದು ಅಥವಾ ಕಾಲನ್ನ ಅಗಲ ಮಾಡುವಂತಹದ್ದನ್ನೆಲ್ಲ ಮಾಡೋದಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಈ ಸ್ಯೂಚರ್ ಓಪನ್ ಆಗೋದಿಕ್ಕೆ ಮತ್ತೆ ಈ ಹೊಲಿಗೆ ಬಿಚ್ಚು ಬರೋ ಸಾಧ್ಯತೆಗಳು ಇರುತ್ತೆ. ಆ ಕಾರಣಕ್ಕೆ ಯಾವಾಗ್ಲೂ ನೀವು ಕೂತ್ಕೋಬೇಕು ಅಂತಾಗ್ಲೂ ಸಹ ಕಾಲನ್ನ ಕ್ರಾಸ್ ಮಾಡ್ಕೋಬೇಡಿ, ಬದಲಾಗಿ ಹಿಂಗೇನೆ ನೇರವಾಗಿ ಇಟ್ಕೋಬೇಕು. ಓಕೆ? ಸೊ ಈ ರೀತಿ ಮಾಡೋದ್ರಿಂದ ಹೊಲಿಗೆ ಬಿಚ್ಚು ಬರುವಂತಹ ಸಾಧ್ಯತೆಗಳು ಕಮ್ಮಿ ಆಗುತ್ತೆ. ಫೈನ್. ಇನ್ನು ಕೆಲವೊಬ್ರು, ಮೇಡಮ್ ಈಗ ಈ ಸ್ಯೂಚರ್ ಯಾವಾಗ ಕರಗುತ್ತೆ, ಏನಾದ್ರು ಹೊಲಿಗೆ ಏನಾದ್ರು ಬಿಚ್ಚಬೇಕಾ ಅನ್ನೋ ಒಂದು ಡೌಟ್ ಇರುತ್ತೆ. ನೋಡಿ, ಈ ಎಪಿಸಿಯೋಟಮಿ ವೂಂಡ್ ಸ್ಯೂಚರಿಂಗ್ಗೆ ಆಲ್ಮೋಸ್ಟ್ ಎಲ್ಲಾ ಕಡೆನೂ ತನ್ನ ತಾನೇ ಕರಗುವಂತ ಅಬ್ಸಾರ್ಬಬಲ್ ಸ್ಯೂಚರ್ಸ್ ಹಾಕಿರ್ತಾರೆ.
ಸೊ ಇದನ್ನ ನೀವು ಮತ್ತೆ ಬಿಚ್ಚಿಸ್ಬೇಕು ಅನ್ನೋ ಒಂದು ಪ್ರಮೇಯ ಇರೋದಿಲ್ಲ. ಇದು ಯೂಶಲಿ ಒಂದು 2 ವೀಕ್ಸ್ ಒಳಗಡೆ, ಒಂದು 10 ರಿಂದ 14 ದಿನಗಳ ಒಳಗಡೆ ಇದು ಕರ್ಗೋಗ್ಬಿಡುತ್ತೆ. ಇದು ಅಗೇನ್ ಡಿಪೆಂಡ್ಸ್, ನಿಮ್ಗೆ ಯಾವ ಫ್ಯೂಚರ್ ಮೆಟೀರಿಯಲ್ ಯೂಸ್ ಮಾಡಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ತಾನೇ ಕರಗುವಾಗ ಸಣ್ಣ ಸಣ್ಣ ದಾರದ ಒಂದು ತುಂಡುಗಳ ತರ ನೀವು ನಿಮ್ ಪ್ಯಾಂಟೀಸ್ ಅಲ್ಲಿ ಅಥವಾ ನಿಮ್ ಪ್ಯಾಡ್ಸ್ ಅಲ್ಲಿ ನೋಡಬಹುದು. ಇದೇನು ಹೊಲಿಗೆ ಕಿತ್ತು ಬಂದ್ಬಿಡ್ತೇನೋ ಅಂತ ನೀವು ಹೆದರ್ಕೋಬೇಡಿ. ಅದು ಜಸ್ಟ್ ಅದು ಅಬ್ಸರ್ವ್ ಆಗುವಾಗ ತಾನೇ ಇದ್ದಂತ ಒಂದು ಸಣ್ಣ ಪುಟ್ಟ ತುಂಡುಗಳು ಕಾಣಿಸ್ಕೊಳ್ಳುತ್ತೆ. ಓಕೆನಾ? ಇನ್ನು ಕೆಲವೊಬ್ರು ಹೇಗೆ ನಮ್ಗೆ ಗೊತ್ತಾಗುತ್ತೆ ಫ್ಯೂಚರ್ ಏನಾದ್ರೂ ಬಿಚ್ಚೋಗ್ಬಿಟ್ಟಿದ್ಯಾ, ಹೊಲಿಗೆ ಬಿಚ್ಚೋಗ್ಬಿಟ್ಟಿದ್ಯಾ ಅಂತ ಕೇಳಿದ್ರೆ, ನೀವು ವಾಶ್ರೂಮ್ ಯೂಸ್ ಮಾಡುವಾಗ ಆ ಸೈಟ್ ಅಲ್ಲಿ ಹೊಲಿಗೆ ಬಿದ್ದಿರುವಂತ ಸೈಟ್ ನ ಮುಟ್ಟು ನೋಡಿದಾಗ ಕೆಲವೊಂದು ಹೊಲಿಗೆಗಳು ಬಿಚ್ಚಿದ್ರೆ ಅದು ನಿಮ್ಗೆನೆ ಗೊತ್ತಾಗುತ್ತೆ. ಈ ರೀತಿ ಏನಾದ್ರು ಹೊಲಿಗೆ ಬಿಚ್ಚಿದ್ರೆ ನೀವು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕು. ಅಲ್ಲಿ ನೋಡಿ ಇದಕ್ಕೆ ಮತ್ತೆ ಹೊಲಿಗೆ ಅವಶ್ಯಕತೆ ಇದೆಯಾ ಅಥವಾ ಇಲ್ವಾ ಅನ್ನೋ ಒಂದನ್ನ ಅವರು ಹೇಳ್ತಾರೆ. ಓಕೆ, ಸೊ ಇನ್ನು ಇನ್ ಕೇಸ್ ನೀವು ಯಾವುದ್ರ ಬಗ್ಗೆ ತುಂಬಾ ಜಾಗೃತರಾಗಿರ್ಬೇಕು ಅಂತಂದ್ರೆ, ಇನ್ ಕೇಸ್ ಆ ಸೈಟ್ ಅಲ್ಲಿ ಆ ಜಾಗದಲ್ಲಿ ಏನಾದ್ರೂ ಹೆಚ್ಚು ಊತ ಬರ್ತಾ ಇದೆ, ಊದ್ಕೊಳ್ತಾ ಇದೆ ಅನ್ನೋದಾದ್ರೆ, ಅಥವಾ ಆ ಜಾಗದಿಂದ ಬ್ಲೀಡಿಂಗ್ ಏನಾದ್ರೂ ಹೆಚ್ಚು ಕಾಣಿಸ್ಕೊಳ್ತಿದೆ ಅನ್ನೋದಾದ್ರೆ, ಅಥವಾ ತೀರಾ ಸಿಕ್ಕಾಪಟ್ಟೆ ನೋವು ಹೆಚ್ಚಾಗಿದೆ ಅಂತಂದ್ರೆ, ಅಂದ್ರೆ ಇನ್ ಕೇಸ್ ನಿಮ್ಗೆ 3-5 ಡೇಸ್ ಅಲ್ಲಿ ನೋವು ಕಮ್ಮಿ ಆಗಿರುತ್ತೆ, ಬಟ್ ಅಗೇನ್ ಏನಾದ್ರೂ ಇನ್ನೂ ಹೆಚ್ಚಾದ್ರೆ 5-6 ಡೇಸ್ ಆದ್ಮೇಲೆ ಹೆಚ್ಚು ನೋವು ಕಂಡಿಸ್ಕೊಂಡ್ರೆ, ಮತ್ತೆ ಆ ಜಾಗದಿಂದ ಫೌಲ್ ಸ್ಮೆಲ್ಲಿಂಗ್ ಡಿಸ್ಚಾರ್ಜ್, ಒಂದು ದುರ್ವಾಸನೆಯ ಡಿಸ್ಚಾರ್ಜ್ ಏನಾದ್ರೂ ಬರ್ತಾ ಇದ್ರೆ, ನಿಮ್ಗೆ ಜ್ವರ ಕಾಣಿಸ್ಕೊಂಡ್ರೆ, ಆಗ ನೀವು ನಿಮ್ಮ ಡಾಕ್ಟರ್ನ ಮರೀದೇನೆ ಕನ್ಸಲ್ಟ್ ಮಾಡಬೇಕು. ಏನಾದ್ರೂ ಇನ್ಫೆಕ್ಷನ್ ಏನಾದ್ರೂ ಆಗಿದ್ರೆ ನಿಮ್ಗೆ IV ಆಂಟಿಬಯೋಟಿಕ್ಸ್ ನ ಅವಶ್ಯಕತೆ ಬೀಳುತ್ತೆ. ಈ ಗಾಯನ ನೀವು ಆದಷ್ಟು ಡ್ರೈ ಆಗಿ ಇಟ್ಕೊಳ್ಳೋದು ನಿಮಗೆ ಒಳ್ಳೆಯದು. ಈಗ ನೀವು ಕೇಳ್ಬೋದು, ಮೇಡಮ್ ಇಲ್ಲ ನಾವೀಗ ಬ್ಲೀಡಿಂಗ್ ಆಗ್ತಿರ್ತೀವಿ, ಮತ್ತೆ ಈಗ ಸಿಟ್ಸ್ ಬಾತ್ ತಗೊಳ್ಳೋದಿಕ್ ಹೇಳಿದ್ವಿ, ಇದನ್ನ ಹೇಗೆ ನಾವು ಗಾಯನ ಹೇಗೆ ಡ್ರೈ ಆಗಿ ಅಥವಾ ಒಣ ಆಗಿ ಇಟ್ಕೊಳ್ಳೋದು ಅಂತ. ಓಕೆ, ಸೊ ಈಗ ನೀವು ಇನ್ ಕೇಸ್ ನೀವು ಸಿಟ್ಸ್ ಬಾತ್ ಮಾಡಾದ್ಮೇಲೆ ಅಥವಾ ನೀವು ನೀಟಾಗಿ ವಾಶ್ರೂಮ್ ಯೂಸ್ ಮಾಡಾದ್ಮೇಲೆ ಒಂದು ಸ್ವಚ್ಛವಾಗಿರುವಂತ ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೊಳ್ಳಿ, ಆಯ್ತಾ? ಅದಲ್ಲದೇನೆ ಏನು ಅಂತಂದ್ರೆ, ನೀವು ಉಪಯೋಗಿಸುವಂತ ಪ್ಯಾಡ್ ನ 8 ಅವರ್ಸ್ ಮೇಲೆ ಉಪಯೋಗಿಸಬಾರ್ದು, ಆಯ್ತಾ? 8 ಅವರ್ ಆಗಿದೆ ಒಂದು ಪ್ಯಾಡ್ ಉಪಯೋಗಿಸಿ ಅಂತಂದ್ರೆ ಆ ಪ್ಯಾಡ್ ನ ನೀವು ಚೇಂಜ್ ಮಾಡಿ. ಅಲ್ಲದೆ ಕೆಲವೊಬ್ರು ಬಟ್ಟೆನ ಉಪಯೋಗಿಸಿರ್ತಾರೆ, ದಯವಿಟ್ಟು ಬಟ್ಟೆನ ಉಪಯೋಗಿಸಬೇಡಿ, ಬದಲಾಗಿ ಕಾಟನ್ ಪ್ಯಾಡ್ಸ್, ಕಾಟನ್ ನ್ಯಾಪ್ಕಿನ್ಸ್, ಕಾಟನ್ ಪ್ಯಾಡ್ಸ್ ನೀವು ಉಪಯೋಗಿಸಿ. ಅಂಡ್ ಆಲ್ಸೋ ನಿಮ್ಗೆ ಕೆಲವೊಂದು ಹಾಸ್ಪಿಟಲ್ ಅದನ್ನ ಡ್ರೈ ಆಗಿಡಕ್ಕೆ IR ಲೈಟ್ ಅಂತಾನು ಕೂಡ ಕೊಡ್ತಾರೆ. ನೀವು ಮನೇಲೇನೆ ನಿಮ್ಮ ಹತ್ರ ಹೇರ್ ಡ್ರೈಯರ್ ಇದೆ ಅಂತಂದ್ರೆ, ಆ ಹೇರ್ ಡ್ರೈಯರ್ ಅಲ್ಲಿ ಹೀಟ್ ಮೋಡ್ ಅಲ್ಲಿ ಕೂಡ ಹಾಕಿ ಆ ಗಾಯದ ಮೇಲೆ ನೀವು ಒಣಗಿಸ್ಕೋಬಹುದು, ಆಗ ಇನ್ನೂ ಚೆನ್ನಾಗಿ ಹೀಲ್ ಆಗುತ್ತೆ. ಬಟ್ ಇನ್ ಕೇಸ್ ನಿಮ್ಗೆ ಯಾವುದೇ ಟೈಮಲ್ಲೂ ಸ್ವಲ್ಪ ನೋವು ಕಾಣಿಸ್ಕೊಳ್ತಿದೆ ಅನ್ನೋದಾದ್ರೆ, ನೀವು ಮನೆ ಮದ್ದಾಗೆ ಏನ್ ಮಾಡಬಹುದು ಅಂತ ಕೇಳಿದ್ರೆ, ಒಂದು ಐಸ್ ಪ್ಯಾಕ್ ಇಡಬಹುದು. ಫ್ರಿಡ್ಜ್ ಅಲ್ಲಿ ಐಸ್ ಇರ್ತಲ್ಲ, ಐಸ್ ಪ್ಯಾಕ್ ನ ಅಥವಾ ಐಸ್ ನ ಅದ್ರ ಗಾಯದ ಮೇಲೆ ಇಡೋದ್ರಿಂದನೂ ಕೂಡ ನೋವು ಕಮ್ಮಿ ಆಗುತ್ತೆ. ಜೊತೆಗೆ ಯಾವುದೇ ರೀತಿ ನಿಮ್ಗೆ ಕೊಟ್ಟಿರುವಂತಹ ಪೇನ್ ಕಿಲ್ಲರ್ಸ್ ಕೂಡ ತಗೊಳ್ಳೋದ್ರಿಂದ ನೋವು ಕಮ್ಮಿ ಆಗುತ್ತೆ. ಓಕೆ, ಅಂಡ್ ಈ ನೋವು ಪೂರಾ ಅಂದ್ರೆ ಈ ಗಾಯ ತುಂಬಾ ಗುಣಮುಖ ಆಗೋದಿಕ್ಕೆ ಒಂದು 6 ವೀಕ್ಸ್ ಅಂದ್ರೆ 1.5 ತಿಂಗಳಾದ್ರೂ ಹಿಡಿಯುತ್ತೆ. ಸೊ ಈ 1.5 ತಿಂಗಳು ನೀವು ನಿಮ್ಮ ಹಸ್ಬೆಂಡ್ ಜೊತೆ ಯಾವುದೇ ರೀತಿಯಂತ ಸೆಕ್ಷುವಲ್ ಕಾಂಟ್ಯಾಕ್ಟ್ ನ ಇಟ್ಕೊಳ್ಬೇಡಿ. ಇನ್ ಕೇಸ್ ಸೆಕ್ಷುವಲ್ ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ಅದು ಹೊಲಿಗೆ ಬಿಚ್ಚು ಬರೋ ಸಾಧ್ಯತೆಗಳಿರುತ್ತೆ. ಅಲ್ಲದೆ ನಿಮ್ಗೇನೆ ತೀರಾ ನೋವು ಕೂಡ ಹೆಚ್ಚಾಗುತ್ತೆ ಆ ಕಾರಣಕ್ಕೆ. ಓಕೆ, ಈ ಒಂದು ಮಾಹಿತಿ ನಿಮ್ಗೆ ಉಪಯೋಗ ಆಯ್ತು ಅಂತ ತಿಳ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಸಿಗೋಣ. ಥ್ಯಾಂಕ್ ಯು.